ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ. ತುಂಬ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿ. ನೆಲ್ಲಿಕಾಯಿಯನ್ನು ಒಮ್ಮೆ ತೊಳೆದು ಈ ಥರ ನೀರು ಹೋಗೋ ಹಾಗೆ ಚೆನ್ನಾಗಿ ಒರೆಸ್ಕೊಳ್ಬೇಕಾಗುತ್ತೆ. ನೋಡಿ, ಬೀಜ ಹಾಕೋದು ಬೇಡ. ಈ ಥರ ನೆಲ್ಲಿಕಾಯಿಯನ್ನು ಮಾತ್ರ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿದಂತಹ ನೆಲ್ಲಿಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರದ ಬೀಜ ಹಾಕೋದು ಬೇಡ. ಇದಕ್ಕೀಗ ನೀರು ಹಾಕದೆ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 15ರಿಂದ 20ರಷ್ಟು ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಮೆಣಸು ಗರಿ ಗರಿ ಆಗುವ ಹಾಗೆ ಚೆನ್ನಾಗಿ ಹುರಿಬೇಕಾಗುತ್ತೆ. ನೆಲ್ಲಿಕಾಯಿ ಸ್ವಲ್ಪ ಒಗುರಿರೋದ್ರಿಂದ ಖಾರ, ಬೆಲ್ಲ, ಉಪ್ಪು ಹೆಚ್ಚು ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಹೆಚ್ಚಾಗಿಯೇ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅದೇ ಬಾಣಲೆಗೆ 1 ಚಮಚದಷ್ಟು ಮೆಂತೆಕಾಳು, 2ರಿಂದ 3 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಮೆಂತೆ ಸ್ವಲ್ಪ ಕೆಂಪಾದರೆ ಸಾಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಅದೇ ಬಾಣಲೆಗೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ 15ರಿಂದ 16 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಂಡಿದ್ದೇನೆ. ಈ ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಎಷ್ಟು ಬೆಳ್ಳುಳ್ಳಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. 2 ಅಥವಾ 3 ಎಸಳಷ್ಟು ಕರಿಬೇವನ್ನು ಹಾಕಿ ಬೆಳ್ಳುಳ್ಳಿ ಕೆಂಪಾಗುವವರೆಗೂ ಹುರಿಬೇಕಾಗುತ್ತೆ. ನೋಡಿ, ಇಷ್ಟು ಕೆಂಪಾದರೆ ಸಾಕು ಬೆಳ್ಳುಳ್ಳಿ. ಹುರಿದಿಟ್ಟಿರುವ ಬ್ಯಾಡಗಿ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹುರಿದಿಟ್ಟಿರುವ ಬೆಳ್ಳುಳ್ಳಿ, ಕರಿಬೇವು, ಮೆಂತೆಕಾಳು, ಸಾಸಿವೆನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ತರಿಯಾಗಿದ್ರೂ ತೊಂದರೆ ಇಲ್ಲ. ಅದೇ ಬಾಣಲೆಗೆ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ರುಬ್ಬಿಟ್ಟಿರುವಂತಹ ನೆಲ್ಲಿಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಕೈ ಬಿಡದೆ ಈ ಥರ ಮುಗುಚ್ತಾ ಇರಿ. ಯಾಕಂದರೆ ನೀರೆಲ್ಲ ಏನೂ ಹಾಕದೇ ಇರೋ ಕಾರಣ ಬೇಗ ಹೊತ್ತಿದ ಹಾಗೆ ಆಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಸಣ್ಣ ಬೌಲಲ್ಲಿ ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೇನೆ. ಬೆಲ್ಲ ಕರ್ಗೋವರೆಗೂ ಈ ಥರ ಮುಗುಚ್ತಾನೆ ಇರಬೇಕಾಗುತ್ತೆ. ನೀರೆಲ್ಲ ಎಂತ ಹಾಕಲಿಕ್ಕಿಲ್ಲ ಇದಕ್ಕೆ. ನೋಡಿ, ಈ ಥರ ಆಗುತ್ತೆ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಈ ಥರ ಮುಗಿಸ್ತಾನೆ ಇರಬೇಕು ಆಗಾಗ. ಇದಕ್ಕೀಗ ಪುಡಿ ಮಾಡಿಟ್ಟಿರುವ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಬೇಯಿಸಿ ನೀರು ಮುಟ್ಟಿಸ್ದೇ ಇದ್ದರೆ 1 ತಿಂಗಳೆಲ್ಲ ಹೊರಗೆ ಇಟ್ಟು ತಿನ್ಬೋದು.
ಬೇಗ ಕೆಡೋದಿಲ್ಲ ಇದು. ಈಗ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ ಈಗ ರೆಡಿಯಾಗಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ಬೆಂದಾಗುವಾಗ ನಿಮಗೆ ಈ ಥರ ಸ್ವಲ್ಪ ಕಪ್ಪಾಗುತ್ತೆ, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಇದನ್ನೀಗ ಇಳಿಸಿದ್ರೆ ಆಯಿತು. ಚಪಾತಿ, ರೊಟ್ಟಿ, ದೋಸೆ, ಅನ್ನದ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೆಲ್ಲಿಕಾಯಿ ಸಿಕ್ಕರೆ ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.